ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನ್ ಇಷ್ಟ ಗೀತ ಫೋನ್ ಮಾಡಿರೋ ಪಿಂಕಿ ಫೋನ್ ಎತ್ತಲ್ಲ. ಫೋನ್ ಸ್ವಿಚ್ ಆಫ್ ಅಂತ ಬತ್ತೈತೆ, ನೆಟ್ವರ್ಕ್ ನಾಶ ಅಂತ ಬತ್ತೈತೆ. ಇದ್ರ ಮನ್ ಕಾಯುವಾಗ ಹೋಗ ಈ ನನ್ ಮಗನ್ ಕೇಳೋಣ ಅಂದ್ರೆ ಇವನ್ ಬೇರೆ ಮಲಿಕೊಂಡವ್. ಟೂಮಿನ್ ಕೇಳಿರ ಅತ್ತೆ ನಂಗೇನ್ ಗೊತ್ತತ್ತೆ, ಅವ್ರ ಮದ್ವೆ ಬೇಡ ಅಂದ್ರು ಅದಕ್ಕೆ ಮನೆ ಕರ್ಕೊಂಬಂದೆ ಅಂತಾಳೆ. ಓ ಏನಾಗೈತೆ, ಯಾರ್ ತೋ ಕೇಳೋಣ ಈಗ. ಲಂಗ ನೈಟಿ ಚೂಡಿದಾರ್ ಒಂದು ಲಂಗ ಒಂದು ಪೆಟಿಕೋಟ್ 500 ರೂಪಾಯಿಗಳು ಮಾತ್ರ. 500 ರೂಪಾಯಿಗೆ ಪೆಟಿಕೋಟು ಲಂಗ ಎರಡೂನುವ? ಅಲೋ ಅಣ್ಣ, ಅಣ್ಣ ಇಲ್ಲಿ ಪೆಟಿಕೋಟು ನೈಟಿ ಅಣ್ಣ. ಲಂಗ ನೈಟಿ ಚೂಡಿದಾರ್ ಏನಣ್ಣ 500 ರೂಪಾಯಿಗೆ ನೈಟಿ ಪೆಟಿಕೋಟ್ ಎರಡು ಕೊಡ್ತೀಯಾ? ಹೌದಕ್ಕ. ಯಾವ ಕಂಪ್ನಿದು? ನಮ್ಮ ಹತ್ರ ಲೋಕಲ್ ಕಂಪ್ನಿನೆಲ್ಲ ಎಲ್ಲ ಬೆಂಗಳೂರು ಮಾಲು. ಪ್ರಶಾಂತ್ ಪೆಟಿಕೋಟು, ಸ್ಕಂದ ಸ್ಯಾರೀಸ್, ಚೇತನ್ ಚೂಡಿದಾರು, ಲಿಖಿತ್ ಲೆಹಂಗಾ, ನಿಶ್ಚಿತ ನೈಟೀಸು, ರಕ್ಷಾ ರೈನ್ ಕೋಟು, ಸ್ಯಾರಿಗಳು, ಬಣ್ಣದ ಸೀರೆಗಳು ಎಲ್ಲ ಇದೆ. ಇದೇ ನೋಡೆ ರಾಜಧಾನಿ ಎಕ್ಸ್ಪ್ರೆಸ್ ಹೋದಂಗ್ ಹೋಯ್ತಾ ಇದ್ಯಾ? ಅದು ಅಭ್ಯಾಸ ಕಣಕ್ಕ, ಒಂದ್ಸಲಿ ಶುರುವಾದ್ರೆ ಮುಗಿಯೋ ಗಂಟ ನಿಲ್ಲಕ್ಕಿಲ್ಲ. ಸರಿ ನೈಟಿಗಳು ತೋರ್ಸ್ ಬೇಗ. ಅಲ್ಲಕ್ಕ, ನೀವ್ ಯಾವತ್ತು ನೈಟಿ ಹಾಕೊಂಡಿದ್ ನೋಡೇ ಇಲ್ಲ. ಏ ತೆಗಿ ಹಿಂಗೆ ಇರಕಾಯ್ತದ? ಕಾಲ ಬದ್ಲಾದಂಗೆ ನಾವು ಬದ್ಲಾಗ್ಬೇಕಪ್ಪ. ನಮ್ಮನೆಗೂ ಯಾರ ತೆಳ್ಳಿಗೆ ಬೆಳ್ಳಿಗೆ ಇರೋರು ಬಂದ್ರೆ ನೈಟಿ ಹಾಕೊಂಡ್ ನಿಂತಿದ್ರೆ ಆ ಬೆಲೆನೇ ಬೇರೆ. ತೋರ್ಸ್ ಹೇಳ್ತೀನಿ. ನೈಟಿನಾಗೆ USB ಟೈಪ್ ಸಿ ಕೇಬಲ್ ಇರ್ತದೆ, ಮೊಬೈಲ್ ಚಾರ್ಜಿಂಗು ಹಾಕೋಬಹುದು. ಅದೇ ಮತ್ತೀಗ ಯಾವರ ಹಾಕೊಳ್ಳಂತ ತೋರ್ಸು ಅಂದ್ರೆ ಕೇಬಲ್ ಚಾರ್ಜು USB ಅನ್ಕೊಂಡ್ ಕೂತವನೆ. ಯಾವ್ದಾರ ನಾರ್ಮಲ್ ಆಗಿರೋದ್ ಕೊಡೋಣ. ಸರಿ ಕಣಕ. ಇದ್ಯಾಕೋ ಫಿನಿಶಿಂಗ್ ಎಲ್ಲ ಬೇರೆ ಪೀಸ್ ಕೊಡು. ನೋಡಕ್ಕ ಯಾವ್ದು ಬೇಕಾ? ನೀನಿನ್ನೂ ಆ ಬೆಂಕಿ ಆಸೆ ಬಿಟ್ಟಿಲ್ಲ ಅಲ್ವಾ? ನೀನು ಆ ಆಸೆ ಬಿಡೋವರೆಗೂ ನೀನು ಶಾಂತಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ. ನೋಡ್ತೀನಿ ಚೈಸ್ ಆಗ್ತೈತೆ ಹೆಂಗೆ ಅಂತ. ಅಕ್ಕ ಒಳಗಡೆ ಹೋಗಿ ನೋಡ್ಕೊಂಡ್ ಬಾಕ್ಕ, ನಾನು ಇಲ್ಲೇ ಇರ್ತೀನಿ. ಈರಣ್ಣ ಒಂದ್ ನಿಮಿಷ ಇಲ್ಲೇ ಹಾಕೊಂಡು ನೋಡ್ಬಿಡ್ತೀನಿ. ನಾನು ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬಂದಿಲ್ಲ ಅಲ್ಲ? ನಾನೇ ಮತ್ತು ನಿನಗೆ ಬುದ್ಧಿ ಕಲ್ಸಕ್ಕೆ ಬರ್ಬೇಕಾಯ್ತಲ್ಲ? ನೀನು ಹೀಗೆ ಮಾಡ್ತಾ ಇದ್ರೆ ನಾನು ಬರ್ತಾನೆ ಇರ್ತೀನಿ. ಕುಂತು ಕೊಡ್ತೀನಿ, ನಿಂತರೂ ಕೊಡ್ತೀನಿ, ಮಲಗಿದ್ರು ಕೊಡ್ತೀನಿ, ಹೆಂಗಿದ್ರು ಕೊಡ್ತೀನಿ. ತಗೋ. ಯಾರದು? ಕೊಳ್ಳಿದ್ದೇವನ? ಇದೇನೆ ಕಿರ್ಚ್ಕತಾ ಇದೆಯಾ? ಕಬಡ್ಡಿ ಯಾರಾದ್ರೂ ಕಬಡ್ಡಿ. ಲೀಲಾ, ಕೊಳ್ಳಿದ್ದೇವ ಅಂತೆ. ಲೀಲಾ, ಯಾರು ಇಲ್ಲ, ಏನಾಯ್ತೆ? ಅಯ್ಯೋ ಅಣ್ಣ ನೀನ್ ನೋಡ್ದೇನಣ್ಣ? ನಾನೇನು ನೋಡಿಲ್ಲ, ನನ್ ಬಿಟ್ಬಿಡು. ನನ್ ತಮ್ಮಯ್ಯ ಈ ಊರ್ ಕಡೆ ತಲೆನೇ ಹಾಕಲ್ಲ. ಒಳ್ಳೆ ದೆವ್ವನ ಈ ಬಿಸ್ಲಲ್ಲಿ ಇವತ್ತೇನ್ ಹೇಳ್ತು? ಅಯ್ಯೋ ನೈಟಿ ಹಾಕಂತ ಇದ್ನ ಮಕ್ಕ ಮುಚ್ಚೊಡೆದ್ಬಿಡ್ತವ್ರಿ. ಹೌದಾ? ಸೂಪರ್. ಏನಂತ ಹೇಳ್ತೆ ದೆವ್ವ? ನೀನಿನ್ನೂ ಬುದ್ಧಿ ಕಲ್ತಿಲ್ಲ, ಬೇಕಲಿ. ಇಲ್ಲ ಅಂತಂದ್ರೆ ನಿಂತ್ರೆ ಕೊಡ್ತೀನಿ, ಕುಂತ್ರೆ ಕೊಡ್ತೀನಿ, ನಿಂತಾಗಂತಾನೆ ಇರ್ತೀಯ ಅಂತೂ. ಹಂಗಾರೆ ಒಳ್ಳೆ ಬುದ್ಧಿ ಕಲೀಲಿಲ್ಲ? ಹೋಗ್ರಿ, ಯಾವ್ದೋ ದೆವ್ವ ಆಯ್ತು ಅಂತ ನಾನ್ ಕಲಿಬೇಕಂತೆ. ಮಕ್ಕಳ ಒಂದ್ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕ್ಸ್ಕೊಂಬರವ. ಒಳ್ಳೆ ದೇವನೇ ಒಳ್ಳೆ ಬುದ್ಧಿ ಕಲಿ ಅಂತ ಹೇಳಿದ್ಮೇಲೆ ಮನುಷ್ಯನಾಗಿ ನೀನು ಕಲಿಯಲ್ಲ ಅಂತ ಇದೆಯಲ್ಲ, ನಿನ್ಗೇನ್ ಹೇಳೋಣ? ಅನುಭವಿಸ್ಬೇಕು ಅಂತಿದ್ರೆ ಅನುಭವಿಸ್ಲೇಬೇಕು ಅಷ್ಟೇಯ. ಮಕ್ಕ ತಳ್ಕ ಹೋಗು, ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕ್ಸ್ಕೊಂಡ್ ಬರೋಣ. ನಿನ್ ನೈಟಿ ಫೋನು ತಗ, ನಿನ್ ನೈಟಿ. ಬಾ ಬಾ ಬಾ, ಏನಿಲ್ಲ, ನಡಿ ಬಿಸಿಲಲ್ಲಿ ಕೊಳ್ಳಿದ್ದೇವ ತಗೊಳ್ಳೆ. ಮಾದಪ್ಪ, ದಯವಿಟ್ಟು ನನಗೆ ಕ್ಷಮಿಸು.
ನಾನು ಇಷ್ಟೆಲ್ಲ ಮಾಡಿದ್ದು ಲೀಲಾ ಬುದ್ಧಿ ಕಲೀಲಿ ಅಂತ. ಅವಳು ಬುದ್ಧಿ ಕಲ್ತ್ರೆ ನಿನ್ನ ಸಂಸಾರ ಚೆನ್ನಾಗಿರುತ್ತೆ. ನಿನ್ನ ಸಂಸಾರದಲ್ಲಿ ನನ್ನ ರಶ್ಮಿ ಜೀವನ ಅಡಗಿದೆ. ಇದೆಲ್ಲ ಈ ಮನೆ ಒಳ್ಳೇದಕ್ಕಾಗಿ. ಮಕ್ಕಳವ, ಇದ್ರಾಗ ನಂದೇನೂ ತಪ್ಪಿಲ್ಲ ಅಂತ ನಾನು ಅನ್ಕೊಂತೀನಿ. ನೀನೇ ಎಲ್ಲರೂ ಕಾಪಾಡವ. ಲೀಲಾ, ನೀನು ನನ್ನ ಕ್ಷಮಿಸು. ಅಕ್ಕ, ನನಗೆ ನಂಬಕ್ಕೆ ಆಗ್ತಿಲ್ಲ. ನನಗೂ ಅಷ್ಟೇ ಕಣೆ. ವಿಷಯ ಹೇಳಿದ ತಕ್ಷಣ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೆಂಗೋ ನಮ್ಮ ಶಿವು ಆಸೆ ಪಟ್ಟಂಗೆ ಆಗ್ತಿದ್ಯಲ್ಲ, ನನಗಷ್ಟೇ ಸಾಕು. ಪಾರು ಚಿವುಟು ಪಾರು ಚಿವುಟು ಪಾರು ಯವ್ವ ಏನಾಯ್ತು? ಏನಿಲ್ಲ ಮಾವ, ನಂಗೆ ಇದು ಕನ್ಸ ನನ್ಸ ಒಂದು ಗೊತ್ತಾಯ್ತಿಲ್ಲ. ಅಲ್ಲ, ನೀವೆಲ್ರೂ ಬಂದು ನಮ್ಮನೆಗೆ ಏನ್ ಕೇಳಕ್ ಬಂದೀರಾ ಅಂದ್ರೆ ಇದು ಕನ್ಸ ಅಲ್ವಾ ಮಾವ? ಮಲಗಿದ ಕೂಡ್ಲೆ ಕಾಣೋ ಕನಸು ಕನ್ಸಲ್ಲ, ಮಲಗೋಕ್ ಬಿಡದೇ ಇರೋದೇ ಕನಸು ಅಲ್ವಾ? ನಿಮ್ಮನೆ ಸಂಬಂಧ ನಮಗಾದ್ರೆ ನಮ್ಮನೆಯವರು ನೆಮ್ಮದಿಯಾಗಿ ನಿದ್ದೆ ಮಾಡಿ ಕನಸು ಕಾಣ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಏನಪ್ಪ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ? ವಾರವ ದೋಣ್ಗಳು ಬರೀ ಮಾತಾಡ್ತಾರೆ, ಆದ್ರೆ ಅದು ದೊಡ್ಡ ದೊಡ್ಡ ಮಾತುಗಳಾಗ್ಬಿಡ್ತವೆ. ಯಾಕೆ ಹೇಳಿ? ದೋಣ್ಗಳು ಊರಿಗೆ ದೊಡ್ಡವರಲ್ಲವ್ರ. ದಿಟ ಕಂಚತ್ರಿ ಅಣ್ಣ, ನಮ್ಮಂತ ಪುಟ್ಟ ಮನೆಯಿಂದ ಹೆಣ್ ಕೇಳಕ್ಕೆ ಮಾವ ಮನೆ ಬಾಗ್ಲಿಗೆ ಬಂದಿದ್ದಾರೆ ಅಂದ್ರೆ ಆಡ ಐಕಳನ್ನ ಕೇಳಿದ್ರು ಹೇಳ್ತಾರೆ ಊರಿಗೆ ದೊಡ್ಡ ಮನ್ಸ ಯಾರು ಅಂತ. ಯಾಕೋ ಅಣ್ಣ ಮಾತೆ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ನಮ್ಮ ಪೋರ್ಸೋಣವರು ಇತ್ತೀಚೆಗೆ ಮಾತು ಕಡಿಮೆ, ಕೆಲಸ ಜಾಸ್ತಿ. ಹಂಗೂ ನೀವು ಯಾರೋ ಮಾತಿ ಆಡಬೇಕು ಅಂತಿದ್ರೆ ಅಳ್ದು ತೂಗಿ ಮಾತಾಡ್ತಾರೆ. ಎಷ್ಟೇ ಆಗ್ಲಿ ಯಾರ ಮಗ ಎಲ್ಲ ನಮ್ಮ ಮಾವನಂಗೆ. ಮಾವ ನೆನ್ನೆ ತಾನೇ ನಮ್ಮ ರತ್ನಂಗೆ ಪರ್ಸನ್ ಕೇಳಿದ್ರೆ ಮಾವ ಒಪ್ಕತ್ತಾರೋ ಇಲ್ವೋ ಅಂತ. ನಾನು ಈಗೂ ಅಷ್ಟೇ ನಿಮ್ಮನೆಗೆ ಹೊಂಟಿದ್ದೆ, ಮನ್ಸಲ್ಲಿ ಒಂಥರ ದಿಗ್ಲತ್ತಿತ್ತು. ಆದ್ರೆ ಮಾವ, ನಾ ದ್ಯಾವ್ರ ಸತ್ಯವಾಗ್ಲೂ ಹೇಳ್ತೀನಿ, ನೀವೇ ನಮ್ಮ ಮನೆ ಬಾಗ್ಲಿಗೆ ಬಂದು ಏನ್ ಕೇಳ್ತೀರಾ ಅಂತ ನಿಜವಾಗ್ಲೂ ಅನ್ಕೊಳ್ಳಿಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ